ನೋಡಿ, ಇವತ್ತು ಎಷ್ಟೋ ಜನ ವಿದ್ಯಾವಂತರು ವಿದ್ಯೆ ಚೆನ್ನಾಗಿ ಕಲ್ತಿರ್ತಾರೆ. ಎಲ್ಲೋ ಕೆಲ್ಸಕ್ಕೆ ಹೋಗಬೇಕು, ಯಾರೋ ಕೈ ಕೆಳಗಡೆ ಕೆಲಸ ಮಾಡಬೇಕು, ಅಲ್ಲಿ ತುಂಬ ಕಿರಿಕಿರಿ ಮಾಡ್ತಾರೆ. ಹಾಗೆ ಅವರು ತುಂಬ ಟೆನ್ಷನ್ ಕೊಡ್ತಾರೆ, ಒತ್ತಡದಲ್ಲಿ ಕೆಲಸ ಮಾಡಿಸ್ತಾರೆ. ಅಲ್ಲಿ ಕೆಲಸ ಮಾಡೋಕ್ಕಾಗೋದಿಲ್ಲ, ಆದರೂ ಕಷ್ಟಪಟ್ಟು ಕೆಲಸ ಮಾಡಬೇಕಾಗುತ್ತೆ. ಯಾಕೆಂದರೆ ಸಂಬಳ ಕೊಡಬೇಕು ಅಂತಂದರೆ ಅವನು ಅದೇ ಥರ ಕೆಲಸ ಮಾಡ್ತಾಯಿರ್ತಾನೆ, ನಮ್ಗೆ ಅರಸ್ತಾ ಇರ್ತಾನೆ. ಅರಸ್ಬಿಟ್ಟೆ ಕೆಲಸ ಮಾಡೋದು. ಸುಮ್ಮನೆ ಅಂತೂ ಸಂಬಳ ಯಾರೂ ಕೊಡೋಕ್ಕಿಲ್ಲ. ಅವನಿಗೂ 10 ರೂಪಾಯಿಗೆ ಇಟ್ಟಿದ್ರೆ ನಮಗೂ 1 ರೂಪಾಯಿ ಕೊಡೋದು, ಆ ಥರ. ಆ ರೀತಿ ಇದ್ದಾಗ ಎಷ್ಟೋ ಜನ ವಿದ್ಯಾವಂತರು ಅಥವಾ ಅರ್ಧಂಬರ್ಧ ವಿದ್ಯೆ ಕಲ್ತಿರ್ತಾರೆ. ಅವರು ಏನಾದರೂ ಬೇರೆ ಅದರ್ಸ್ ಅಂದರೆ ವಿದ್ಯೆ ಕಲ್ತು ಬಿಟ್ಟಾದಮೇಲೆ ಎಲ್ಲಾದರೂ ಒಂದು ಕಡೆ ಟೈಮ್ ಪಾಸ್ ಮಾಡೋದ್ರ ಬದಲು ಆಮೇಲೆ ಸ್ಕೂಲ್ ಬಿಟ್ಟಾದಮೇಲೆ ಒಂದಷ್ಟು ದಿವಸ ಒಂದಷ್ಟು ಟೈಮಿಂಗ್ಸು ಸಿಗುತ್ತೆ. ಆ ಟೈಮಲ್ಲಿ ಒಂದಷ್ಟು ವಿದ್ಯೆಗಳನ್ನ ಕಲ್ತ್ಕೊಳ್ಬೇಕಾಗುತ್ತೆ. ಇದರಲ್ಲಿ ಯಾವ್ದು ಕಲಿಬೋದಪ್ಪ ಅಂತಂದರೆ, ಸುತ್ತಮುತ್ತ ಮೊಬೈಲ್ ಅಂಗಡಿಗಳು ಸಿಕ್ಕಾಪಟ್ಟೆ ಇರ್ತವೆ. ಏನು ಮಾಡ್ಬೋದು ಅಂತಂದರೆ, ಈ ಮೊಬೈಲ್ ಅಂಗಡಿಗೆ ಎಲ್ಲಾದರೂ ಒಂದು ಕಡೆ ಅವ್ರನ್ನ ಫ್ರೆಂಡ್ಶಿಪ್ ಮಾಡ್ಕೊಂಡು ಮೊಬೈಲ್ ಅಂಗಡಿಗೆ ಹೋಗಿ ಅವ್ರ ಹತ್ರ ನೈಸಾಗಿ ಮಾತಾಡಿಕೊಂಡು, ಆಮೇಲೆ ಹಂಗೆ ಮೊಬೈಲ್ ರಿಪೇರಿ ಮಾಡೋವಂಥ ರೀತಿಗಳು, ಆ ಮೊಬೈಲಲ್ಲಿ ಅಂಗಡಿಯಲ್ಲಿ ಒಂದು ಸ್ವಲ್ಪ ಎಲ್ಪ್ ಮಾಡ್ತೀನಿ ಅಂತ ಹೇಳ್ಕೊಂಡು ಸೇರ್ಕೊಳ್ಳೋವಂಥದ್ದು, ಎಲ್ಪ್ ಮಾಡ್ತಾ ಒಂದಷ್ಟು ಇದನ್ನು ತಿಳ್ಕೊಳ್ಳೋವಂಥದ್ದು. ಇದ್ರ ಜೊತೆಗೆ ಇದು ಬಿಟ್ಟರೆ ಬೇರೆ ಇನ್ನೇನು ಅಂತಂದರೆ, ಈ ಎಲೆಕ್ಟ್ರಾನಿಕ್ ಐಟಮ್ಗಳ್ನ ರಿಪೇರಿ ಮಾಡೋವಂಥದ್ದು ಅಂಗಡಿಗಳು. ಆಮೇಲೆ ಇದು ಕಿರಾಣಿ ಅಂಗಡಿಗಳು, ಅಂದರೆ ಗಿರ್ವಿ ಇಟ್ಕೊಳ್ಳೋವಂಥದ್ದು, ಅದು ಮಾಮೂಲಿ ಅದೊಂದು. ಆಮೇಲೆ ಜ್ಯೂಸು, ಶೇಕ್ ಕಾರ್ನರು ಎಲ್ಲ ಮಾಡೋವಂಥದ್ದು ಅದೊಂದು. ಆಮೇಲೆ ಟೀ ಕಾಫಿ ಮಾಡೋವಂಥದ್ದು, ಆಮೇಲೆ ಬೇಕ್ರಿ ಅಂಗಡಿ, ಆಮೇಲೆ ಫಾಸ್ಟ್ ಫುಡ್ ಮಾಡೋವಂಥದ್ದು, ಬಟ್ಟೆ ಅಂಗಡಿ, ಆಮೇಲೆ ಫುಟ್ವೇರ್ ಅಂಗಡಿಗಳು, ಆಮೇಲೆ ಇದು ಇನ್ನೇನಪ್ಪ ಅಂತಂದರೆ, ಫುಟ್ವೇರ್ ಅಂಗಡಿಗಳು ಬಿಟ್ಟರೆ ಕಾಸ್ಮೆಟಿಕ್ಸ್ ಅಂಗಡಿಗಳ್ನ ಇಡ್ಬೋದು. ಅದು ಯಂಗ್ಸರ್ಗೆ ತುಂಬ ಅಟ್ರ್ಯಾಕ್ಟಿವ್ ಇದದು. ಈ ಥರ ಎಲ್ಲ ಒಂದಷ್ಟು ಅದಕ್ಕೆ ಅನುಭವಗಳ್ನ ತಗೊಳ್ಬೇಕಾಗುತ್ತೆ ಇಷ್ಟೆಲ್ಲ ಮಾಡಬೇಕಾದ್ರೆ. ಇದ್ರ ಜೊತೆಗೆ ಗಾರ್ಮೆಂಟ್ಸ್ ಬ್ಯೂಟಿಕ್ಕು, ಅಂದರೆ ಗಾರ್ಮೆಂಟ್ ಬ್ಯೂಟಿಕ್ ಅಂತಂದರೆ ಅದು ಸಲೂನ್ ಥರ ಹೆಣ್ಮಕ್ಳಿಗೆ. ಆಮೇಲೆ ಸ್ಟೇಷ್ನರಿ ಅಂಗಡಿಗಳು, ಏನು ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲ ಪುಸ್ತಕ, ಪೆನ್ಸಿಲ್ಲು, ಪೆನ್ನು, ಇತರೆ ಏನು ಸ್ಕೂಲಿಗೆ ಸಂಬಂಧಪಟ್ಟಂಥದ್ದು ಮಾರ್ಬೋದು. ಆಮೇಲೆ ಮೊಬೈಲ್ ರೀಚಾರ್ಜ್ ಮಾಡೋವಂಥದ್ದು, ಹಾಗೆ ಬಿಲ್ ಪೇಮೆಂಟ್ ಮಾಡೋವಂಥದ್ದು, ಆ ಥರ ಅಂಗಡಿಗಳ್ನ ಇಟ್ಕೊಬೋದು. ಅಥವಾ ಕಾರು ಮತ್ತು ಬೈಕ್ ತೊಳೆಯೋವಂಥ ಅಂಗಡಿಗಳು, ಮತ್ತು ಸಲೂನು, ಬ್ಯೂಟಿ ಪಾರ್ಲರು, ಇನ್ನೂ ಸಿಂಪಲಾಗಿ ಹೋಗಬೇಕು ಅಂದರೆ ಮೆಡಿಕಲ್ ಸ್ಟೋರು, ಹಣ್ಣಿನ ಅಂಗಡಿ, ತರಕಾರಿ ಅಂಗಡಿ. ಇದರೊಟ್ಟಿಗೆ ಇನ್ನೇನು ಮಾಡ್ಬೋದಪ್ಪ ಅಂತಂದರೆ, ಗೃಹಾಲಂಕಾರಿಕ ವಸ್ತುಗಳನ್ನ ಮಾರುವಂಥ ಅಂಗಡಿಗಳನ್ನ ಇಟ್ಕೊಂಬಿಡ್ಬೋದು. ಅಥವಾ ಹಾರ್ಡ್ವೇರ್ ಅಂಗಡಿಗಳಿದೆ, ಅದನ್ನು ಮಾಡ್ಬೋದು. ಒಂದಷ್ಟು ಏನು ನಾವು ಒಂದು ಸ್ವಲ್ಪ ಬಂಡವಾಳ ಕೊಟ್ಟರೆ ಅವರೇ ನಮಗೆ ಅಂಗಡಿ ತೆಗೆದು ಒಂದು ಟೀ ಶಾಪ್ ಆಗಿರ್ಬೋದು, ಅಥವಾ ಒಂದು ಬಟ್ಟೆ ಅಂಗಡಿ ಆಗಿರ್ಬೋದು, ಮತ್ತು ಇನ್ನಿತರೆ ಬೇರೆ ಇನ್ನೇನೋ ಇದೆಲ್ಲ ಒಂದಷ್ಟು ಇದಿದೆ. ಆ ಆಪ್ಷನ್ಗಳಲ್ಲೂ ಕೂಡ ನಾವು ಸ್ವಂತ ಒಂದು ಬಿಸ್ನೆಸ್ ಮಾಡ್ಬೋದು. ಈ ಸ್ವಂತ ಬಿಸ್ನೆಸ್ ಮಾಡೋದಕ್ಕೆ ಕೇಂದ್ರ ಸರ್ಕಾರದಿಂದ ನಮಗೆ ಸಾಕಷ್ಟು ಸಹಾಯಧನ ಸಿಗುತ್ತೆ. ಜೊತೆಗೆ ಸಾಲ ಕೂಡ ಸಿಗುತ್ತೆ ಬ್ಯಾಂಕಿಂದ. ಕೇಂದ್ರ ಸರ್ಕಾರದ ಒಂದು ಯೋಜನೆ ವತಿಯಿಂದ ಬ್ಯಾಂಕ್ಗಳಲ್ಲಿ ಲೋನ್ ಕೊಡ್ತಾರೆ. ನಾವು ಯಾವ ರೀತಿ ಏನೇನು ಮಾಡ್ತೀವಿ ಅನ್ನೋದ್ರ ಮೇಲೆ ಆ ಲೋನು ಮೊತ್ತ ನಮಗೆ ಸ್ಯಾಂಕ್ಷನ್ ಮಾಡ್ತಾರೆ. ಅಂದರೆ ಒಬ್ಬ ಪರ್ಸನ್ಗೆ ಯಾವುದೇ ಶೂರಿಟಿ ಇಲ್ದಲೆ 10 ಲಕ್ಷ ರೂಪಾಯಿವರೆಗೂ ಲೋನ್ ಕೊಡ್ಬೋದು. ಅದಕ್ಕೆ ಮೇಲೆ ಬೇಕು ಅಂತಂದರೆ ಅದಕ್ಕೆ ಶೂರಿಟಿ ಕೊಡಲೇಬೇಕಾಗುತ್ತೆ. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಇವತ್ತು ನಿರುದ್ಯೋಗ ತಾಂಡವಾಡ್ತಾ ಇದೆ. ವಿಶೇಷವಾಗಿ ಈಗ ನಮ್ಮ ಕರ್ನಾಟಕದಲ್ಲಿ ಸುಮ್ಮನೆ ಏನೋ ಹೇಳ್ತಾರೆ ಉದ್ಯೋಗ ಅವಕಾಶ ಯಥೇಚ್ಛವಾಗಿದೆ, ಹಂಗೆ ಹಿಂಗೆ. ಏನೂ ಇಲ್ಲ, ಬರೇ ಬುರ್ಡೆ ದಾಸಯ್ಯಗಳು. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ,
ನಾವು ಇದನ್ನ ನೆಚ್ಕೊಂಡು, ಈ ಸರ್ಕಾರ ನೆಚ್ಕೊಂಡು, ನಾವು ಅವ್ರು ಕೆಲಸ ಕೊಡ್ತಾರೆ, ನಾವು ಕೆಲಸ ಮಾಡ್ತೀವಿ ಅನ್ನೋದು ದೊಡ್ಡ ಮೂರ್ಖತನದ ಪರಮಾವಧಿ. ಅದ್ರ ಬದಲು ಲಕ್ಷಣವಾಗಿ ಸ್ವಂತ ಯಾವುದಾದ್ರು ಬಿಸ್ನೆಸ್ ಮಾಡೋವಂಥ ಒಂದು ಆಲೋಚನೆ ಮಾಡಿ ಅದರಲ್ಲೇ ಮಗ್ನರಾಗ್ಬಿಡಿ. 1 ದಿವಸ, 2 ದಿವಸ, 1 ವಾರ, 2 ವಾರ, 1 ತಿಂಗಳು, 2 ತಿಂಗಳಾದರೂ ಪರವಾಗಿಲ್ಲ. ತಲ್ಲೀನವಾಗಿ ಯೋಚನೆ ಮಾಡಿದಾಗ ನಿಮಗೆ ತುಂಬ ಹತ್ತಿರವಾಗಿರುವಂಥ ಯಾವುದಾದ್ರು ಒಂದು ಕಾನ್ಸೆಪ್ಟು ನಿಮ್ಮ ತಲೆಗೆ ಬರುತ್ತೆ. ಆ ಕಾನ್ಸೆಪ್ಟ್ ತಲೆಗೆ ಬಂದಾಗ ಆ ಕಾನ್ಸೆಪ್ಟ್ಗೆ ಒಂದಷ್ಟು ನೀವು ಏನು ವಿಷಯ ತಿಳ್ಕೊಳ್ಬೋದು ಅದಕ್ಕೆ ಸಂಬಂಧಪಟ್ಟಂತೆ ಆಯಾ ಅಂಗಡಿಗಳಲ್ಲಿ ಒಂದಷ್ಟು ದಿವಸ ಸರ್ವಿಸ್ ಮಾಡಿ, ಕೆಲಸ ಮಾಡೋ ಥರ ಮಾಡಿ. ಒಂದು 6 ತಿಂಗಳು, ವರ್ಷ ಮಾಡಿದ್ರೆ ನಿಮಗೆ ಅಲ್ಲೊಂದಷ್ಟು ಅನುಭವ ಆಗುತ್ತೆ. ಇದಾದಮೇಲೆ ಸರ್ಕಾರದಲ್ಲಿ ಬೇರೆ ಬೇರೆ ನೀವು ಬೇಕ್ರಿ ಐಟಮು, ಕಾಂಡಿಮೆಂಟ್ಸ್, ಇನ್ನೊಂದು ಮತ್ತೊಂದು, ಅದಕ್ಕೆಲ್ಲ ಒಂದು ಟ್ರೈನಿಂಗ್ ಸೆಂಟ್ರ್ ಇದೆ. ಹಾಗೆ ನೀವು ಒಂದು ಗಾರ್ಮೆಂಟ್ಸು ರೀತಿಲಿ ಹೋಗ್ತೀರಾ, ಅದಕ್ಕೊಂದು ಟ್ರೈನಿಂಗ್ ಸೆಂಟ್ರ್ ಇದೆ. ಆಮೇಲೆ ಕಾರ್ಖಾನೆ ರೀತಿಯಲ್ಲಿ ಹೋಗ್ತೀರಾ, ಅದಕ್ಕೊಂದು ತರಬೇತಿ ಕೇಂದ್ರ ಇದೆ. ಈ ರೀತಿ ಉದ್ಯೋಗ ತರಬೇತಿ ಕೇಂದ್ರ ಅಂತಲೇ ಕೇಂದ್ರ ಸರ್ಕಾರ ಮಾಡಿಬಿಟ್ಟಿದೆ. ನೀವು ಯಾವುದ್ಯಾವುದರಲ್ಲಿ ನಿಮಗೆ ಅನುಕೂಲ ಇದೆ ಅದರಲ್ಲಿ ನೀವು ಕಲ್ತ್ಕೊಂಡು ಹೋಗ್ಬೋದು. ಇದ್ರ ಜೊತೆಗೆ ಬೇರೆ ಕಡೆ ಖಾಸಗಿಯಾಗಿ ಕೂಡ ನೀವು ಇದನ್ನೆಲ್ಲ ಮಾಡ್ಬೋದು. ಆಮೇಲೆ ವಿಶೇಷವಾಗಿ ಟೈಲರ್ ಅಂಗಡಿ ನೋಡಿ, ಒಂದು ಟೈಲರ್ ಅಂಗಡಿ ಮಡಿಕೊಂಡ್ಬಿಟ್ರೆ ಮನೆ ಬಾಗಿಲಲ್ಲಿ ಆರಾಮಾಗಿ ನಮ್ಮ ಜೀವನ ಕಳ್ಕೊಂಡು ಹೋಗ್ಬಿಡ್ಬೋದು ಅಂಥ ಕೆಲಸ ಅದು ಕಲಿಬೇಕು. ಅದೇನು ಕಲಿಯೋವರೆಗೂ ಬ್ರಹ್ಮವಿದ್ಯೆ ಯಾವುದೇ ಆಗಿರಲಿ, ಕಲಿತ ಮೇಲೆ ಅದು ಕೋತಿ ವಿದ್ಯೆ. ಇದನ್ನು ತಿಳ್ಕೊಳ್ಳಿ, ಮಂದಟ್ಟು ಮಾಡಿಕೊಂಡು ದಯವಿಟ್ಟು ನಿಮ್ಮ ಜೀವನ ರೂಪುರೇಷೆಗಳನ್ನ ನೀವೇ ತಿದ್ಕೊಳ್ಬೇಕು, ನಿಮ್ಮ ದಾರಿಯನ್ನು ನೀವೇ ಕಂಡ್ಕೊಳ್ಬೇಕು. ಜೈ ಹಿಂದ್, ಜೈ ಕರ್ನಾಟಕ.